ವಿರಾಮದ ಬಳಿಕ ಆರೋಗ್ಯ ರಹಸ್ಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇದೀಗ ಹೊನ್ನಾಳಿಯಿಂದ ಮೇಘನಾ ಅಂತ ಹೇಳಿ ಕಾಲರ್ ಇದ್ದಾರೆ. ನಮಸ್ಕಾರ ಮೇಘನಾ. ನಮಸ್ಕಾರ, ಧ್ವನಿ ಕೇಳಿಸ್ತಿದ್ಯಾ ಮೇಘನಾ? ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಕ್ಷತ್ರವನ್ನ ತಿಳಿಸಿ. ನಕ್ಷತ್ರ. ಓಕೆ, ಸ್ವಲ್ಪ ಜೋರಾಗಿ ಮಾತನಾಡಿ. ಗುರೂಜಿ ಇದ್ದಾರೆ, ನಿಮ್ಮ ಪ್ರಶ್ನೆ ತಿಳಿಸಿ. ನಮಸ್ಕಾರ ಗುರುಗಳೇ. ನಾರಾಯಣ, ಹೇಳಮ್ಮ, ಏನಾಗ್ಬೇಕಿತ್ತು? ಅದೇ ಗುರುಗಳೇ, ನನ್ನ ಆಶ್ಲೇಷ ನಕ್ಷತ್ರದಲ್ಲಿ ಯಾಕೆ ಹುಟ್ಟಿದೆ ಅಂತ ಗೊತ್ತಾಗ್ತಾ ಇಲ್ರಿ. ಆಮೇಲೆ ನನಗೆ ಹುಷಾರಿರಲ್ಲ, ಬಹಳ ಸೋಮಾರಿತನ. ಏನ್ ಓದಿದ್ಯಾ? ಏನ್ ಓದಿದ್ಯಮ್ಮ? BSc ನರ್ಸಿಂಗ್ ಮಾಡಿದ್ರಿ ಗುರುಗಳೇ. ಮದುವೆ ಆಗಿಲ್ರಿ. ಆಗಿದ್ಯಾ? ಇಲ್ರಿ ಗುರುಗಳೇ, ಆಗಿಲ್ಲ. ಸ್ವಲ್ಪ ಸೌಂಡ್ ಬರ್ತಾ ಇಲ್ಲ. ಯಾರು ತಪ್ಪು ಅಂತ ಕೇಳಿ ನಾನು. ನೀನು ಅರ್ಧ ಮಾತು ಒಳಗಡೆ ನುಂಗ್ಬಿಟ್ರೆ ನನಗೆ ಅರ್ಥ ಆಗ್ಬೇಕಲ್ಲ. ಮದುವೆ ಆಗಿಲ್ರಿ. ಹಾ, ಯಾಕೆ? ಅಪ್ಪಾಜಿ ಅಮ್ಮ ದೂರ ಆಗಿದಾರ ಗುರುಗಳು. ಅಪ್ಪಾಜಿ ಅಮ್ಮ ದೂರ ಅದಾರ್ರಿ. ನಾನು ಅಪ್ಪಾಜಿ ಹತ್ರ ಅದನಿ. ಸೊ ಇದೇ ಸಮಸ್ಯೆಯಲ್ಲಿ ಇದು ಬಿಡೋಣ ಅಂತನಾ? ಅದೇ ಗುರುಗಳೇ, ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಓಕೆ, ಮೆಟ್ರೋ ಆಸ್ಪತ್ರೆ ಶಿವಮೊಗ್ಗದಲ್ಲಿ ಕೆಲಸ ಮಾಡ್ತೇನ್ರಿ. ನೀವು ಇರೋ ಮನೆ, ನಿಮ್ಮ ತಂದೆ ತಾಯಿ ಇದ್ದಂತ ಮನೆ ಎಷ್ಟು ವರ್ಷದ್ದು? ಅದು ಒಂದು 25 ವರ್ಷದ ಗುರುಗಳು. ಯಾರು ಕಟ್ಸಿದ್ದು? ಅಪ್ಪಾಜಿನ ಕಟ್ಟಿದ್ರು. ಏನ್ ಮಾಡ್ತೀರಿ ನಿಮ್ಮ ತಂದೆ? ವ್ಯವಸಾಯ ಮಾಡ್ತಾರೆ. ಈಗ ವ್ಯವಸಾಯ ಮಾಡ್ತಾ ಇದ್ದಾರಾ? ಇವಾಗ್ಲೂ ಅದನ್ನೇ ಮಾಡ್ತಾರೆ. ಓಕೆ, ನಿಮ್ಮ ತಾಯಿ ಆರೋಗ್ಯ ಚೆನ್ನಾಗಿದೆಯಾ? ನಿಮ್ಮ ತಂದೆ ಆರೋಗ್ಯ ಚೆನ್ನಾಗಿದೆಯಾ? ತಂದೆಗೆ ಅವಾಗವಾಗ ಆರೋಗ್ಯ ಸರಿ ಇರಲ್ರಿ. ಓಕೆ, ತಾಯಿನೂ ಅಷ್ಟೇ. ಈಗ ನೀನೀಗ ವಾಸ ಮಾಡೋ ಮನೆ ಯಾರ ಹತ್ರ? ತಂದೆ ಮನೇಲೇ ಇದೆಯಾ? ತಂದೆ ಮನೆಯಲ್ಲ ಬಂತು. ಸ್ವಂತ ಮನೆನಾ ಬಾಡಿಗೆ ಮನೆನಾ ಅದು? ಸ್ವಂತ ಮನೆ. ಅದು ಯಾವಾಗ ಕಟ್ಸಿದ್ದು? ಅದೇ ಅಪ್ಪಾಜಿನ ಕಟ್ಸಿದ್ರಿ. ಈಗೆಲ್ಲ ಒಂದು 30. ಈಗ ಮನೆಯಲ್ಲಿ ಅಪ್ಪ ನೀನು ಇಬ್ಬರೇ ಇರೋದಾ? ತಮ್ಮರು ನಾನು ಅದ. ನಿಮ್ಮ ತಮ್ಮ ಎಷ್ಟು ವಯಸ್ಸು? ಅವನಿಗೆ 22. ಏನ್ ಮಾಡ್ತಾನೆ? ಅವನು ಇಂಜಿನಿಯರ್ ಓದ್ತಾನೆ. ಅವನ ನಕ್ಷತ್ರ ಏನು? ಅವನು ಉತ್ತರ ಭದ್ರ. ಓಕೆ, ಅವನು ಮನೆಯಲ್ಲಿ ಮಾತು ಹೇಳದನ್ನ ಕೇಳಿಕೊಂಡು ಸೌಮ್ಯವಾಗಿದ್ದಾನೆ ಅಂತೀಯಮ್ಮ? ಸುಮ್ನೆ ಇರ್ತಾನ್ರಿ, ಏನು ಇದ್ ಮಾಡೋದು. ಅವ್ನು ಹಾಸ್ಟೆಲ್ ಇದ್ದ ಜಾಸ್ತಿ, SLC ತನಕನೇ. ಇವಾಗ್ಲೂ ಹಾಸ್ಟೆಲ್ಲೇ ಬಂದ. ಓಕೆ, ನಿಮ್ಮ ಮನೆ ಯಾವ ಊರು ನಿಮ್ದು? ಹೊನ್ನಾಳಿ ಹತ್ರ ಕುಂದೂರು ಅಂತಾರೆ. ಈಗ ವಾಸ ಮಾಡ್ತಾ ಇರೋ ಮನೆ? ಕುಂದೂರ್ ಅಲ್ರಿ. ಓಕೆ, ಕಾಂಪೌಂಡ್ ಇದೆಯಾ ಮನೆಗೆ? ಕಾಂಪೌಂಡ್ ಇಲ್ರಿ ಗುರುಗಳೇ. ಓಕೆ, ರೂಮ್ ಎಷ್ಟಿದೆ? ಮಲಗೋ ರೂಮ್ ಎಷ್ಟಿದೆ? ರೂಮ್ ಇಲ್ರಿ, ಹಂಗ ಒಂದು 4 ರೂಮ್ ಉದ್ದೋರ್ಕ್ ಹಂಗ ಉತ್ತರ ದಕ್ಷಿಣ ಉದ್ದ ಅದಾವ್ರಿ ಜಾಸ್ತಿ. ಓಕೆ, ರೂಮ್ ಇಲ್ಲ, ಸಪರೇಟ್ ರೂಮ್ ಇಲ್ರಿ. ಒಂದ್ 4 ರೂಮ್ ಅದಾವ್ರಿ ಹಿಂಗ ಉದ್ದಕ್ಕೆ. ಹಂಗ ಓಕೆ. ದಕ್ಷಿಣ ಉತ್ತರ ಬಾಗಿಲ್ರಿ, ಉತ್ತರ ಬಾಗಿಲು ಮುಂಚೆ ಬಾಗಿಲು. ಸರಿ, ಈಗ ಅಲ್ಲಿ ಲೆಟ್ರಿನ್ ಫಿಟ್ ಮಾಡಿರ್ತಕ್ಕಂಥದ್ದು ಜಾಗ ಗೊತ್ತೇನಮ್ಮ ನಿಂಗೆ? ಗೊತ್ತ್ರಿ. ಯಾವ ಜಾಗ, ಯಾವ ದಿಕ್ಕು ಅಂತ ಗೊತ್ತಾ ನಿಂಗದು? ಅದು ಹಿಂದ್ಗಡೆ ದಕ್ಷಿಣ ದಿಕ್ಕ್ರಿ. ಅದನ್ನ ಬಾಗ್ಲಾಗ ಇರೋದ್ರಿ. ದಕ್ಷಿಣ ನೈಋತ್ಯ ಅಂತಾರೆ. ಹೌದ್ರಿ. ಅಲ್ಲಿ ಇದ್ಬೇಕಾದ್ರೆ ಉತ್ತರ ದಕ್ಷಿಣ ನಿವೇಶನ ಲೆಟ್ರಿನ್ ಫಿಟ್ ಇದ್ಬೇಕಾದ್ರೆ ಪೊಲೀಸ್ ಸ್ಟೇಷನ್ ಕೋರ್ಟ್ಗೆ ಹೋಗ್ಲೇಬೇಕು. ಹೌದ್ರಿ ಗುರುಗಳೇ, ಹಂಗಾಗಿರೋದು. ಅಪ್ಪಾಜಿ ಚಿಕ್ಕಪ್ಪ ಜಗಳ ಅಂದ್ರೆ ಜಗಳ ಮಾಡ್ತಾರೆ. ಅದು ಬಿಟ್ಟೆ ಬೇರೆ ದಾರಿನೇ ಇಲ್ಲಮ್ಮ, ಬೇರೆ ದಾರಿನೇ ಇಲ್ಲ ನಿಮ್ಗೆ. ಮಾಟ ಮಂತ್ರ ಮಾಡ್ಸವ್ರೆ ಅಂತಾರೆ, ಅವ್ರಿಗೊಂದಷ್ಟು ದುಡ್ಡು ಕೊಡಿ. ಗ್ರಾಚಾರ ಚೆನ್ನಾಗಿಲ್ಲ ಅಂತಾರೆ, ಅವ್ರಿಗೊಂದು ಪೂಜೆ ಮಾಡಕ್ ಒಂದಷ್ಟು ದುಡ್ಡು ಕೊಡಿ. ಮತ್ತೆ ನಿಮ್ಮ ಅಪ್ಪ ಅಮ್ಮ ದೂರ ಆಗೋದಕ್ಕೆ ನಿಮ್ಮ ಅಪ್ಪ ಕಟ್ಟಿರೋ ಮನೆನೇ ಕಾರಣ. ಇನ್ನು ನಾಳೆ ನಿನ್ನ ಮದುವೆ, ಅದೂ ನಿಮ್ಮ ತಾಯಿ ಥರ ನೀನು ದೂರ ಆಗಬೇಕಾಗತ್ತೆ. ಅಂಥ ವಿಚಾರ ಇರ್ತಕ್ಕಂಥದ್ದು, ಯೋಚನೆ ಮಾಡ್ತಕ್ಕಂಥದ್ದು. ನಿಂತ್ಕೊಂಡು ಕುಂತ್ಕೊಂಡು ನಿದ್ದೆ ಮಾಡಬೇಕು, ಮಲಕೊಂಡು ನಿದ್ದೆ ಮಾಡಂಗಿಲ್ಲ. ಅಂಥ ಮನೆ ಕಟ್ಟಿಬಿಟ್ಟು ಏನಕ್ಕಮ್ಮ ಬೇಕಿದು? ಮನೆಯಲ್ಲೇ ಹೋದ್ರೆ ಮನೆಯಲ್ಲೇ ಇರಕ್ಕಾಗಲ್ರಿ ಗುರುಗಳೇ, ನನಗೆ ಹಂಗಾಗ್ತದೆ. ಸರಿ, ಈಗ ನಿಮ್ಮ ಅಪ್ಪನಿಗೆ ಹೇಳಕ್ಕಾಗಲ್ವಾ ಇದು ಏನು ಇದ್ರ ಬಗ್ಗೆ ತಿಳ್ಕೊ ಅಂತ? ನಂಬಿಕೆ ಅಲ್ವಾ ನಿಮ್ಮ ಅಪ್ಪನಿಗೆ? ಅವ್ರು ಬಸವಣ್ಣವ್ರ ನಂಬ್ರಿ, ಅಂಬೇಡ್ಕರ್ ನಂಬ್ರಿ, ಬುದ್ಧ ನಂಬ್ರಿ ಅಂತ ಹಿಂಗೆ ಹೇಳ್ತಾರೆ. ಕತೆ ಮುಗೀತಲ್ಲ, ಆಯ್ತಲ್ಲ, ಒಂದೇ ಸಲ ಮುಗೀತು.
ಹಾ ಈಗ ಅಂಬೇಡ್ಕರ್ ನಂಬ್ಕಳಿ ಬಸವಣ್ಣ ನಂಬ್ಕಳಿ ಅಂದ್ರೆ ನಾವೇನು ಹೇಳಕ್ಕಾಗಲ್ಲ ಏನಮ್ಮ. ಇವರು ಬಸವಣ್ಣಂಗೆ ಸಿಂಗಲ್ ಆಗಿ ಇರ್ಬೇಕು. ಯಾವ ತರ ಪಾಲನೆ ಮಾಡ್ಯಾರ ಆತರ ಇರ್ರಿ ಅಂತ. ಹಂಗಾರೆ ಮದ್ವೆ ಬೇಡ ಹಂಗೆ ಇರಿ ಅಂತ ನಿಮ್ಮಪ್ಪನೇ ಅಪ್ಲಿಕೇಶನ್ ಹಾಕ್ತಂಗ ಆಯ್ತಲ್ಲ. ಅವ್ರ ಹಂಗ ಬ್ರೋಕರ್ಗೆ ಹುಡುಕ್ತಾರ್ರಿ. ಏನು ಬೇಡ, ನೀನ್ ಮದುವೆ ಅಂತ ಮಾಡ್ಕೊ. ಒಂದ್ ನಿಮಿಷ ಕೇಳಿಸ್ಕೊ. ಮದುವೆ ಅಂತ ನಾನು ಮಾಡ್ಕೊಳ್ಳೋದು ಯಾವ್ದೇ ಕಾರಣಕ್ಕೂ ಮಾಡ್ಕೊಳ್ಳಲ್ಲ. ನನ್ನ ಆರೋಗ್ಯ ಚೆನ್ನಾಗಿಲ್ಲ. ನೀವು ಮನೆಯನ್ನ ಸರಿ ಮಾಡಿಕೊಂಡು ಅಪ್ಪ ಅಮ್ಮ ಸರಿ ಹೋದ್ರೆ ಮದುವೆ ಮಾಡ್ಕೋತೀನಿ ಅಂತ ಕಂಡೀಷನ್ ಹಾಕೋದಕ್ಕೆ ಪ್ರಯತ್ನ ಮಾಡು. ನಂಬರ್ 1. ಎರಡನೇದು ಬಸವಣ್ಣನೋ ಅಂಬೇಡ್ಕರೋ ಅದು ಎರಡನೇ ವಿಷಯ. ನಾನು ಹೇಳೋದು ಮನುಷ್ಯನ ಬದುಕು ಎಲ್ಲರೂ ಬಸವಣ್ಣ ವಿವೇಕಾನಂದ ರಾಮಕೃಷ್ಣ ಆಗಕ್ಕಾಗಲ್ಲ. ಆಗತ್ತೇನಮ್ಮ? ಮತ್ತೆ ಅದನ್ನ ಅವ್ರು ನೋಡು ಅಂದ್ರೆ ಏನ್ ಅರ್ಥ? ಅದು ದೇವ್ರಂಗ್ ಇದ್ಬಿಡು, ಏನು ಮಾಡ್ಬೇಡ, ಏನು ತಿನ್ಬೇಡ ಅಂದ್ರೆ ಏನರ್ಥ? ಅವ್ರು ನಾನ್ ಹೇಳಿದ್ದೆ ಸರಿ ಅನ್ನಂಗ ನಡ್ಕಂತಾರ. ನೀನ್ ಹೆಂಗಾರು ಮಾಡಿ ತಂದೆನ ಬಗ್ಗಸಕ್ಕೆ ಪ್ರಯತ್ನ ಮಾಡಪ್ಪ. ಭಯ ಆಕತ್ರಿ, ಅಪ್ಪಾಜಿ ಬಾಳ ಎದುರಿಸ್ತತ್ರಿ, ನಮಗೆ ಹೊಡಿತೈತಿ. ಹಂಗಿದ್ಮೇಲೆ ಏನು ಮಾಡಕ್ ಆಗಲ್ಲ. ನಿಮ್ಮ ತಮ್ಮಂದು ಅಕೌಂಟ್ ಓಪನ್ ಆದಾಗ ನಿಮ್ಮ ಅಪ್ಪನ ಬುದ್ಧಿ ಬರ್ಬೋದು ಅನ್ಕೋತೀನಿ. ಅವನು ಹೇಳ್ತಾನೆ ಸರಿಯಾಗಿ ಉತ್ತರನ, ನೀನು ಹೇಳಕ್ಕಾಗಲ್ಲ. ಅದಕ್ಕೆ ಅಂತ ಹುಟ್ಟವನವನು, ಅಪ್ಪನಿಗೆ ಬುದ್ಧಿ ಕಲ್ಸಕ್ಕೆ ಅಂತ ಹುಟ್ಟವನೆ. ಬೀದಿಗೆ ಎಳಿತಾನಲ್ಲ, ಜಗಳ ಮಾಡ್ಕೊಂಡು ಬೀದಿಗೆ ನಿಂತಾಗ ನಿಮ್ಮಪ್ಪ ಹೋದಾಗ ಗೊತ್ತಾಗತ್ತೆ ನಾನು ಬಸವಣ್ಣಂಗೆ ಇರಬೇಕು ಅಂದ್ರೆ ಯಾಕೆ ಹಿಂಗಾಯ್ತು ಅಂತ. ಅವತ್ತು ನಿಮ್ಮಪ್ಪ ಯೋಚನೆ ಮಾಡ್ಬೇಕಾಗತ್ತೆ. ನಿನ್ ತಮ್ಮನ ಕೈಲಿ ಬುದ್ಧಿ ಕಲ್ಸಕ್ಕಾಗತ್ತೆ, ನೀನ್ ಬುದ್ಧಿ ಕಲ್ಸಕ್ಕಾಗಲ್ಲ. ನಿನ್ ದೇವ್ರ ತರ ಇದ್ಬಿಡು, ಬಸವಣ್ಣಂಗೆ ಇದ್ಬಿಡು. ನೀನು ಹುಟ್ಟವನೇ ಅದಕ್ಕೋಸ್ಕರ ಬುದ್ಧಿ ಕಲ್ಸಕ್ಕೆ. ಅರ್ಥ ಆಯ್ತಾ? ಅಷ್ಟೇ, ಏನು ಮಾಡಕ್ಕಾಗಲ್ಲ. ಏನು ತಲೆ ಕೆಡಿಸ್ಕೊಬೇಡ. ಸುಮ್ನೆ ಆರಾಮಾಗಿ ಯಾವ್ದಾರು ಒಂದು ದೇವಸ್ಥಾನ ಇದ್ರೆ ಹೋಗ್ಬಿಟ್ಟು, ಒಂದ್ ನಿಮಿಷ ಕೇಳಿಸ್ಕೊಮ್ಮ, ಯಾವ್ದಾರು ಒಂದು ದೇವಸ್ಥಾನ ಇದ್ರೆ ಆಂಜನೇಯಂದೋ ಶಿವಂದೋ ಯಾವ ದೇವಸ್ಥಾನ ಇದೆ ಅಲ್ಲಿ ಹೋಗು. ಏನಾರು ಒಂಚೂರು ಸೇವೆ ಮಾಡು, ಅದ್ಲೇ ಒಂದಷ್ಟು ಟೈಮ್ ಪಾಸ್ ಮಾಡು. ಮನೆಗೆ ಬಾ, ಅಡುಗೆ ಮಾಡ್ಕೊ, ಟೈಮ್ ಸರಿ ಊಟ ಮಾಡು, ವಾಕ್ ಮಾಡು, ನೆಮ್ಮದಿಯಾಗಿ ಇದ್ಬಿಡು. ಏನು ಕೆಣ್ಕಕ್ಕೆ ಹೋಗ್ಬೇಡ. ನಿನ್ ತಮ್ಮ ಇದಕ್ಕೆ ಬುದ್ಧಿ ಕಲ್ಸಕ್ಕೆ ಬಂದಿದ್ದಾನೆ, ಕಲಿಸ್ಕೋತಾನೆ. ಅವತ್ತು ನಿನ್ ಜ್ಞಾಪಕ ಮಾಡ್ಕೋತೀಯ ಯಾವ ಥರ ಬುದ್ಧಿ ಕಲಿಸ್ತಾನೆ ಅಂತ. ಅವತ್ತು ನಿಮ್ಮ ಅಪ್ಪನಿಗೆ ಗೊತ್ತಾಗತ್ತೆ ನಾನೇನು ಅನ್ಕಂಡೆ ಏನಾಯ್ತು ಅಂತ. ಒಳ್ಳೇದಾಗ್ಲಿ ತಾಯಿ, ಯೋಚನೆ ಮಾಡಬೇಡ. ಓಕೆ, ಧನ್ಯವಾದಗಳು ಮೇಘನ ಕರೆ ಮಾಡಿದ್ದಕ್ಕಾಗಿ. ಇದೀಗ ಹರಿಹರದಿಂದ ನಾಗವೇಣಿ ಅಂತ ಹೇಳಿ ಕಾಲರ್ ಇದ್ದಾರೆ. ನಮಸ್ಕಾರ ನಾಗವೇಣಿ. ನಮಸ್ತೆ ಮೇಡಮ್. ಟಿವಿ ನೋಡ್ತಾ ಮಾತನಾಡ್ತಿದ್ರೆ ದಯಮಾಡಿ ವಾಲ್ಯೂಮ್ ಮ್ಯೂಟ್ ಮಾಡಿ, ಇಲ್ಲ ಕರೆ ಕಟ್ ಆಗತ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ? ಸ್ವಲ್ಪ ಜೋರಾಗಿ ಮಾತನಾಡಿ. ನಕ್ಷತ್ರವನ್ನ ತಿಳಿಸಿ. ನಮ್ ಬಗ್ಗೆನೇ ಕೇಳ್ಬೇಕಿತ್ತು ಮೇಡಮ್. ಓಕೆ, ನಕ್ಷತ್ರ ತಿಳಿಸಿ. ಅನುರಾಧ ನಕ್ಷತ್ರ, ನಾಗವೇಣಿ ಅಂತ. ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆ ತಿಳಿಸಿ. ಹಲೋ. ಹಲೋ, ಹರಿ ಓಂ ಗುರುಜಿ. ನಾರಾಯಣ. ನಾಗವೇಣಿ, ಏನು ಓದಿರೋದು? SLC. ಓಕೆ, ಏನ್ ಕೇಳ್ಬೇಕು ಅಂತ ಮಾಡ್ದಮ್ಮ? ಗುರುಜಿ ನಿನ್ ಪ್ರಶ್ನೆ ಏನು ಕೇಳಿಸ್ತಿಲ್ಲ ನಂಗೆ. ಮನೇಲಿ ಸ್ವಲ್ಪ ಕಿರಿಕಿರಿ ಅನ್ಸುತ್ತೆ. ಮದುವೆ ಆಯ್ತಾ? ಆಗಿದೆ ಗುರುಜಿ, 3 ಮಕ್ಕಳಿದಾವೆ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ಮದುವೆ ಆಗಿ 19 ವರ್ಷ ಈಗ ರನ್ನಿಂಗ್. ಕೊನೆ ಮಗು ನಕ್ಷತ್ರ ಯಾವುದು? ಕೊನೆ ಮಗು ಅಖಿಲೇಶ್ ಅಂತ, ಭರಣಿ ನಕ್ಷತ್ರ ಅಂತ ಹೇಳಿದ್ರು ಸರ್. ಎಷ್ಟು ವಯಸ್ಸು ಮಗುಗೆ? ಈಗ 4 ವರ್ಷ ತುಂಬಿ 4 ವರ್ಷ ತುಂಬಿ 5 ಬಿದ್ದೀವಿ. ತಿಲಕ್ ಅಂತ ಹೆಸರ? ಅಖಿಲೇಶ್ ಅಂತ. ಓಕೆ, ಈಗ ಮಗು ಹುಟ್ಟಿದ ಮೇಲೆ ನಿಮ್ಮ ದಾಂಪತ್ಯದ ವಿಚಾರಗಳು ನಿನ್ಗೆ ಅರ್ಥ ಆಗಿದೆಯಾ? ಆ ಮಗು ಹುಟ್ಟಿದ ಮೇಲೆ ಮೊದಲು ಹೇಗಿತ್ತು? ಮಗು ಹುಟ್ಟಿದ ಮೇಲೆ ಗಂಡ ಹೆಂಡತಿ ವಿಚಾರ, ಹಣಕಾಸಿನ ವಿಚಾರ, ನೆಮ್ಮದಿ ವಿಚಾರ ಅರ್ಥ ಆಗಿದೆ ನಿಂಗೆ? ಪ್ರಾಬ್ಲಮ್ ಅನಿಸ್ತದೆ. ಅಲ್ಲಮ್ಮ, ಆ ಮಗು ಭರಣಿ ನಕ್ಷತ್ರ ಮಗು ಹುಟ್ಟಿದ ಮೇಲೆ ಮೊದಲಿದ್ದಂತ ಸ್ಥಿತಿ ನಿಮ್ಮ ಯಜಮಾನರು ನಿಮ್ಮ ಹತ್ರ ನಡ್ಕೋತಾ ಇದ್ದಿದ್ದು, ಹಣಕಾಸು ಸಂಪಾದನೆ ಮಾಡ್ತಾ ಇದ್ದಿದ್ದು, ಇದು ಪ್ಲಸ್ ಅಲ್ಲಿ ಇದೆಯಾ ಮೈನಸ್ ಅಲ್ಲಿ ಇದೆಯಾ? ಹಂತವಾಗಿ ಮೈನಸ್ ಕಾಣಿಸ್ತಾ ಇದೆ ಅಮ್ಮ. ಹಂತವಾಗಿ ಮೈನಸ್ ಇರ್ಬೋದು ಅಂತ. ಈಗ ನಿಮ್ಮ ಯಜಮಾನರಿಗೆ ಇದೆಲ್ಲ ನಂಬಿಕೆ ಇದೆಯಾ? ಅದು ಸ್ವಲ್ಪ ನಂಬಿಕೆ ಕಮ್ಮಿ ಗುರುಜಿ. ಮತ್ತೆ ಹೆಂಗೆ ಮದುವೆ ಮಾಡ್ಕೋತೀರಾ? ಇವೆಲ್ಲ ಕೇಳ್ಬೇಕಲ್ವಾ? ಫಾರಿನವ್ರು ಒಬ್ರು ಪಾಕಿಸ್ತಾನ. ಏನಮ್ಮ ಕೇಳಿಸಿಲ್ಲ, ಸರಿಯಾಗಿ ಹೇಳು. ಲವ್ ಮ್ಯಾರೇಜ್ ಆಗಿದ್ ಗುರುಜಿ, ಅದು ಇಷ್ಟಪಟ್ಟಿದ್ವಿ. ಅಯ್ಯೋ, ಲವ್ ಎಲ್ಲೋಯ್ತು ಅಂತ ನನಗೆ ಇವಾಗ ನೋವು ಆಗೋಗೈತೆ. ಲವ್ ಇತ್ತು, ಈಗ ನೋವು ಯಾಕಾಯ್ತು? ಅದೇ ಅರ್ಥ ಆಗ್ತಾ ಇಲ್ಲ ಗುರುಜಿ. ಅಲ್ಲ, ಈ ಕೆಲವ್ರು ಹೇಳ್ತಾರಮ್ಮ, ಲವ್ ಯಾಕೆ ಮಾಡ್ತೀರಾ ಅಂದ್ರೆ ಅರ್ಥ ಮಾಡ್ಕೊಳಕ್ ಲವ್ ಮಾಡ್ಬೇಕಂತೆ. ಅಲ್ಲ, ಅವ್ರಪ್ಪ ಅಮ್ಮ ಮದುವೆ ಮಾಡ್ಕೊಂಡು 25 ವರ್ಷ ಆಗಿರತ್ತೆ, ಅವ್ರಿಗೆ ಅರ್ಥ ಆಗಿರಲ್ಲ. ಇವ್ರು ನೆನ್ನೆ ಮನೆ ಬೈಟ್ರು ಕಾಫಿ ಕುಡಿದ್ಬಿಟ್ಟು ಗಾಡಿ ಕೂತ್ಕೊಂಡು ಓಡಾಡ್ಬಿಟ್ಟ ತಕ್ಷಣ ಅರ್ಥ ಆಗೋಗುತ್ತೆ ಅಂತಂದ್ರೆ ಏನ್ ಹೇಳೋಣ? ಅರ್ಥ ಆಗತ್ತೇನಮ್ಮ? ಮುಖ ನೋಡಿದ ತಕ್ಷಣ ಪೂರ್ತಿ ಓಪನ್ ಆಗ್ಬೇಕಾದ್ರೆ ಮಾಂಗಲ್ಯ ಕತ್ತಿಗೆ ಬಿಡಬೇಕು, ಆಗ ಅಕೌಂಟ್ ಓಪನ್. ರಿಯಲ್ ಸ್ಟೋರಿ ಏನು ಅಂತ, ಸಾಲದಲ್ಲಿ ಇದಾನ,
ಸಾಲ ಮಾಡ್ತಾನ ಅಂತ ಆಗ ಗೊತ್ತಾಗತ್ತೆ. ಅಯ್ಯಯ್ಯೋ ಮಾಡ್ತಾನ ಅಂತ ಆಗ ಗೊತ್ತಾಗತ್ತೆ. ಅಯ್ಯಯ್ಯೋ ಹಿಂಗನ್ಕಣ್ಣೆ ಅಷ್ಟೇ. ಸಿನಿಮಾ ತೋರ್ಸಿದ ತಕ್ಷಣ ಪಾರ್ಕಲ್ಲಿ ಕೂತ್ಕೊಂಡು ಮಾತಾಡಿದ ತಕ್ಷಣ ಅರ್ಥ ಮಾಡ್ಕೊಂಡಿದ್ದೀವಿ ಅಂತ ಈಗ ನೀನೇ ನಿದರ್ಶನ. ಅನುರಾಧ ನಕ್ಷತ್ರದ ಮಗು ಕನಸಿನ ಲೋಕದಲ್ಲಿ ತೇಲ್ತಾ ಇರುತ್ತೆ. ಆ ಕನಸಲ್ಲಿ ಏನೂ ಸಿಕ್ಕಲ್ಲ. ಸುಮ್ಮನೆ ಏನೋ ಹುಟ್ಟಿದಿನಲ್ಲ ಈ ಭೂಮಿ ಮೇಲೆ ಅಂತ ಸುಮ್ಮನೆ ಇರಬೇಕಷ್ಟೇ. ನೀನು ಏನೂ ರಿಪೇರಿ ಮಾಡೋಕ್ಕಾಗಲ್ಲ. ಯಾಕೆ? ಭರಣಿ ನಕ್ಷತ್ರ ಮಗು, ಅನುರಾಧ ನಕ್ಷತ್ರ ನೀನು. ಇದಕ್ಕಿನ್ನ ಫೈಟ್ ಮಾಡೋಕ್ಕೆ ಇನ್ನೊಂದು ಬೇಕಾ ಜಾಗ? ಊಟ ಮಾಡೋಕ್ಕೆ ಬಡ್ದಾಟ, ಮಲ್ಕೊಳಕ್ಕೆ ಬಡ್ದಾಟ, ಜೀವನದಲ್ಲಿ ನೆಮ್ಮದಿ ಅನ್ನೋದು ಜೀವನದಲ್ಲಿ ಸಿಕ್ಕೇ ಇಲ್ಲ. ಅಮ್ಮ ಏನು ಅನಿಸ್ತಾ ಇದೆ ನಾನು ಹೇಳ್ತಾ ಇರೋದು? ಹಲೋ, ನಾನು ಹೇಳಿದ್ ಕೇಳಿಸ್ತಾ? ಈಗ ಅದನ್ನ ರಿಪೇರಿ ಮಾಡ್ಕೊಳಕ್ಕೆ ನಿಮ್ಮ ಯಜಮಾನ್ರ ಮೂಲಕ ಆಗತ್ತೆ ಅಂತೀಯಾ ಇಲ್ಲ ಕಷ್ಟ ಅಂತೀಯಾ? ಸ್ವಲ್ಪ ಕಷ್ಟ ಅನ್ಸುತ್ತೆ ಗುರುಜಿ. ಓಕೆ, ನಿನ್ಗೆ ತಂದೆ ತಾಯಿ ಇದಾರಾ? ತಾಯಿ ಇಲ್ಲ ಗುರುಜಿ, ತಂದೆ ಇದಾರೆ. ಈಗ ನೋಡಮ್ಮ, ನಿಂದ ಅಕೌಂಟ್ ಅಲ್ಲಿದೆ. ನಿಮ್ಮ ಅಮ್ಮನಿಗೆ ಊಟ ಆಗ್ತಾ ಇಲ್ಲ ನಿಮ್ಮ ಅಪ್ಪ? ಹ್ಞೂನ್ರಿ, ಆಗ್ತಾ ಇಲ್ಲ. ಈಗ ಸರಿನಾ ಇದು ಮಾಡಿರೋದು? ಸುಮಂಗಲಿ ತಾನೇ ಹೋಗಿರೋದು? ಏನ್ ಗುರುಜಿ? ಮುತ್ತೈದೆ ಹೆಂಗ್ ಸರ ನಮ್ಮ ಸತ್ತಿರೋದು? ಹ್ಞೂನ್ರಿ. ಮತ್ತೆ ನೀನ್ ತಾನೇ ಏನು ಸುಮ್ಮನೆ ಇದೆಯಲ್ಲ, ಇದನ್ನ ಮಾಡೋದ್ ತಾನೇ ಹೇಳದ ತಾನೆ ನಿಮ್ಮ ಅಪ್ಪನಿಗೆ? ಮಾಡ್ಬೇಕು ಗುರುಜಿ, ಬಟ್ ಅಲ್ಲಿ ಮನೇಲಿ ಒಂದ್ ಸ್ವಲ್ಪ ಸಮಸ್ಯೆ, ಮನೆ ಸರಿ ಇಲ್ಲ. ಅಲ್ಲ, ಮನೆ ಸರಿ ಇರೋದಕ್ಕೆ ಮುತ್ತೈದೆ ಹೆಂಗ್ಸ್ ಹೋಗಿರೋದು. ಮನೆ ಸರಿಯಾಗಿರೋ ಮುತ್ತೈದೆ ಏನಕ್ಕೆ ಹೋಗ್ತಾ ಇದ್ರು? ಆದ್ರೆ ಒಂದು ಕತೆ ಹೇಳ್ತಾರೆ ಕಣಮ್ಮ, ಮುತ್ತೈದೆ ಸಾವು ಭಾರಿ ಶ್ರೇಷ್ಠ ಅಂತ. ಏನೇನು ಕೇಳ್ತೀಯ ಕಪರೂಪದ ವಿಚಾರಗಳು. ಮುತ್ತೈದೆ ಹಂಗಾರೆ ಎಲ್ಲ ಸತ್ತೋಗ್ಬಿಡಿ ವಿಷ ಕುಡ್ಕೊಂಡು. ಅರ್ಥ ಇದೆಯಾ ಇದರಲ್ಲಿ? ಮುತ್ತೈದೆ ಸಾವು ಭಾರಿ ಶ್ರೇಷ್ಠವಂತೆ ಕೂತ್ಕೊಂಡು ಕತೆ. ಆ ಶವದ ಮುಂದೆ ಕೂತ್ಕೊಂಡು ಮಾತಾಡ್ತಾರೆ. ಇನ್ನೇನು ಬೇರೆ ಕೆಲಸ ಇಲ್ಲ ಅಲ್ಲ. ನಾನು 1000 ಸಲ ಹೇಳ್ತೀನಿ, ಶವಕ್ಕೆ ಯಾರನ್ನೂ ಕರಿಬೇಡಿ. ಮುಖ್ಯವಾಗಿ ಮನೇಲಿ ಇರ್ತಿದ್ದು ಅಷ್ಟೇ ಜನ ತಗೊಂಡು ಏನು ಮಾಡ್ಬೇಕು ಮಾಡ್ಬಿಡಿ ಅಷ್ಟೇ. ಅವ್ರಿಗೊಂದು ಕತೆ ಯಾಕಾಗಿತ್ತು, ಹೆಂಗ್ ಸತ್ರು, ಮನೇಲೆ ಸತ್ರ, ಒಯ್ತ ಸತ್ರ, ಈ ಕತೆ ಹೇಳೋಕ್ಕೆ ಒಂದು ಶವ ಇಟ್ಕೊಂಡು ಒಂದು ಅಂಗಡಿ. ಅವಳು ನೋಡ್ಕೊಂಡು ಇವಳು ಹೇಳೋದು, ಇವಳು ನೋಡ್ಕೊಂಡು ಅವ್ರು ಹೇಳೋದು. ಏನಾದ್ರು ಸಿಗುತ್ತಾ ಇದರಲ್ಲಿ? ಈ ಸತ್ಯವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಫಸ್ಟು ನಿಮ್ಮ ತಾಯಿಗೆ ಸಂಸ್ಕಾರವನ್ನ ರೀತಿಯಲ್ಲಿ ಸುಮಂಗಲಿ ಶ್ರಾದ್ದ ಮಾಡ್ತಕ್ಕಂಥ ವಿಚಾರದಲ್ಲಿ ನಿಮ್ಮ ಮನೆಯಲ್ಲಿ ಹೋಗಿ ಇದನ್ನು ಮಾಡಿಸ್ ನೋಡು. ಎಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು, ಯಮ ಸತ್ತಿದ್ದ ದಿನ ಏನಿತ್ತು, ಇದೆಲ್ಲ ತಿಳ್ಕೊಂಡು ಮಾಡಿದ್ರೆ ಅಮ್ಮ ನಿನ್ನ ಗಂಡ, ನಿನ್ನ ಮನೆ ಕುಟುಂಬ, ನಿಮ್ಮ ಅಪ್ಪನ ಮನೆ ಎರಡೂ ರಿಪೇರಿ ಮಾಡಬೇಕು ಅಂದರೆ ನೀನು ಗಂಡು ಮಗನಾಗಿ ನಿಂತ್ಕೋಬೇಕು. ನಿಂತ್ಕೋತೀಯಾ? ಈ ಕೆಲಸ ಮಾಡು. ಯಾರ ಮೇಲೂ ಕಂಪ್ಲೇಂಟ್ ಹಾಕಬೇಡ, ಯಾರ ಮೇಲೂ ನಿಷ್ಠೂರ ಮಾಡ್ಕೋಬೇಡ. ನಾನಿದು ಮಾಡಿ ಮಾಡೋದು ಹೇಗೆ ಅಂತ ಗೊತ್ತಿಲ್ಲ ಗುರುಜಿ. ಅಮ್ಮ ಅದನ್ನು ಇಲ್ಲೇ ಹೇಳ್ಬಿಡು ಅಂದ್ರೆ ನಾನೇನು ಮಾಡೋಕ್ಕಾಗಲ್ಲ. 3 ಗಂಟೆ ಟೈಮ್ ಆಗುತ್ತೆ ಮಾತಾಡೋಕ್ಕೆ. ಅದೆಲ್ಲ ಹೇಳೋಕ್ಕಾಗಲ್ಲ. ತಿಳ್ಕೊಳ್ತಕ್ಕಂಥ ಪ್ರಯತ್ನ ಆಸೆ ಇದ್ದರೆ ನಿಮ್ಮ ಅಪ್ಪನ ಹತ್ರ ಹೋಗಿ ಮಾತಾಡಿ, ಅಥವಾ ನಿಮ್ಮ ಅಣ್ಣ ಏನಾದ್ರು ಇದ್ರೆ ಮಾತಾಡಿ ನೋಡಿ, ಕರೆಕ್ಟಾಗಿ ತಿಳ್ಕೊಳ್ಳೋಣ, ನಮ್ಮ ಅಮ್ಮನಿಗೆ ಸ್ವರ್ಗಕ್ಕೆ ಕಳ್ಸೋಣ, ಅವ್ರು ಮತ್ತೆ ಹುಟ್ಲಿ ಅನ್ನೋದು ಆಸೆ ನಿಮ್ಮಲ್ಲಿದ್ದರೆ ಬನ್ನಿ ತಿಳ್ಕೊಳ್ಳೋಣ ಅಂತ ಪ್ರಯತ್ನ ಮಾಡಮ್ಮ. ಎಲ್ಲವೂ ಸಿಕ್ಕುತ್ತೆ, ಸಂಸಾರನೂ ಚೆನ್ನಾಗಾಗತ್ತೆ. ಒಳ್ಳೇದಾಗಲಿ. ಓಕೆ, ಧನ್ಯವಾದಗಳು ನಾಗವೇಣಿ ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಇನ್ನು ಓಂ ಶಾಂತಿಯ ವಿಚಾರವನ್ನ ಹೇಳ್ತಾ ಇದ್ರಿ. ಯಾಕೆ ಓಂ ಶಾಂತಿಯನ್ನು ಜಪಿಸಬೇಕು ಅನ್ನೋದಾದ್ರೆ ಓಂ ಶಾಂತಿಯ ಅರ್ಥದ ಕುರಿತಂತೆ, ಹಾಗಾಗಿ ಮುಂದಿನ ವಿಚಾರವನ್ನ ನಮ್ಮ ವೀಕ್ಷಕರಿಗಾಗಿ ತಿಳಿಸಿಕೊಡೋದಾದ್ರೆ, ಇಲ್ಲಿ ಒಂದು ಸಮಸ್ಯೆಯಲ್ಲಿ ನಾವು ಸಿಕ್ಕಾಕೊಂಡಿದ್ದೀವಿ. ಏನದು ಅಂದರೆ, ಹಿಂದಿನ ಕಾಲದಲ್ಲಿ ನಾವೇನಿದ್ರು ನಮಗೆ ಒಳ್ಳೆಯದಾಗಬೇಕು, ನೆಮ್ಮದಿ ಬೇಕು, ಆರೋಗ್ಯ ಬರಬೇಕು, ದಾಂಪತ್ಯ ಚೆನ್ನಾಗಿರಬೇಕು, ನೆಮ್ಮದಿಯಾಗಿ ಶಾಶ್ವತವಾಗಿ ಖುಷಿಯಾಗಿರಬೇಕು, ಎಲ್ರಿಗೂ ಆಸೆ. ಆದರೆ ಅದಕ್ಕೆ ಏನು ಮಾಡಬೇಕು ಅಂತ ತಿಳ್ಕೋಬೇಕು. ಅಥವಾ ಗೊತ್ತಿಲ್ವಾ, ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕು. ಏನು ಮಾಡಬೇಕಾಗತ್ತೆ? ಹಿಂದೆ ಈಗ ಇದು ಹೇಳಿದ್ರೆ, ಓ ಆ ಕಾಲದ್ದು ಈ ಕಾಲಕ್ಕೆ ತಂದು ಹೆಂಗೆ ಸೇರಿಸ್ತೀರಾ ಅಂತ ಕೇಳಿದ್ರೆ ನಾನು ಉತ್ತರ ಕೊಡಲಿಕ್ಕಾಗಲ್ಲ. ಇವತ್ತು ಮಾಡ್ರನ್ ಆಗಿ ಮನೆ ಕಟ್ತೀವಿ ನಾವು, ಹೌದಾ? ಆಮೇಲೆ ಪ್ಯಾಕೇಜ್, ಒಂದು ರೂಮ್ ಅಂದಮೇಲೆ ಟಿ ವಿ, ಬಾತು, ಟಾಯ್ಲೆಟ್ಟು ಎಲ್ಲ ಇರಬೇಕು, ಈಚೆ ಬರಬಾರ್ದು ಅಂತ ಫಿಕ್ಸ್ ಮಾಡಿ ಮನೆ ಕಟ್ತೀವಿ, ಹೌದಾ? ಒಂದು 3 ರೂಮ್ ಇರುತ್ತೆ, 3 ಮನೆಗೂ ಅಟ್ಯಾಚ್ ಕೊಡ್ತೀವಿ. ಬೇಡ 2 ಆಗಲಿ. ಎಷ್ಟರ ಮಟ್ಟಕ್ಕೆ ಮನೆಯಲ್ಲಿ ನೆಮ್ಮದಿ ಸಿಗುತ್ತೆ? ಈಗ ಇದನ್ನು ಹಿಂದಿನವರು ಮನೇಲಿ ಇಡ್ತಾ ಇರಲಿಲ್ಲ. ಹೊರಗಡೆ ಹೋಗ್ತಿದ್ರು, ಹೊಲ ಗದ್ದೆಗಳಿಗೆ ಹೋಗ್ತಿದ್ರು ದೂರ. ಫಿಟ್ ಮಾಡೋದೇ ಆಗಲಿ, ಅಟ್ಯಾಚ್ ಬಾತ್ರೂಮ್ ಆಗಲಿ, ಬೆಡ್ರೂಮ್ ಮಾಡ್ತಾ ಇರಲಿಲ್ಲ. ಯಾಕೆ ಈ ಮಾತು ಬರ್ತಾ ಇದೆ ಇಲ್ಲಿ ಅಂದರೆ, ಹಾಗಾದರೆ ನಾವು ಈ ಕಾಲದಲ್ಲಿ ಚಂಬು ಬಕೆಟ್ ಇಟ್ಕೊಂಡು ಹೋಗೋಕ್ಕಾಗತ್ತಾ ಅಂತ ಅಂದ್ಕೊಳ್ಳೋದಲ್ಲ. ಮಾಡಬಾರ್ದು ಅಂತ ಹೇಳೋದಕ್ಕಿಂತ
ಯಾವ ರೀತಿ ಇರಬೇಕು ಅಂತ ತಿಳ್ಕೊಳ್ಳಿ. ಸಿಟಿಗಳಲ್ಲಿರ್ತಕ್ಕಂತಹ ವಿಚಾರದಲ್ಲಿ ಅದು ಸ್ಟಾಕ್ ಆಗಲ್ಲ, ಹೊಟ್ಟೋಗುತ್ತೆ. ಡಸ್ಟು ಸ್ಟಾಕ್ ಆಗಿರಲ್ಲ, ಮುಂದೆ ಪಾಸ್ ಆಗಿಬಿಡುತ್ತೆ, ಯೂಸಿಟಿನಲ್ಲಿ ಹೋಗ್ಬಿಡುತ್ತೆ, ಸಮಸ್ಯೆ ಇಲ್ಲ. ಗ್ರಾಮಾಂತರ ಪ್ರದೇಶಗಳಲ್ಲಿ ಇವತ್ತು ದಾಂಪತ್ಯದಲ್ಲಿ ಈಗ ಎಮ್ಮ ಹೇಳಿದ್ರು, ಪಾಪ ಹುಡುಗಿ ಹೇಳ್ತು, ಅಪ್ಪ ಒಂದು ಕಡೆ ಅಮ್ಮ ಒಂದು ಕಡೆ ಅಂತ ಹೇಳ್ತು. ಇವೆಲ್ಲವೂ ಕೂಡ ಇವತ್ತು ನಾನು ಹೇಳ್ಕೊಟ್ಟೆ ಕೂಡ. ಫಿಟ್ಟನ್ನು ಎಲ್ಲ ಹಾಕಿದ್ದೀರಾ ಅದನ್ನು ನೋಡ್ಕೊಳ್ಳಿ ಅಂತ ಹೇಳಿದೆ. ಈಗ ಅವರು ಬಸವಣ್ಣನ ಕಡೆಗೆ ಸೇರಿಸ್ಬಿಟ್ಟಾರೆ, ಅವ್ರಿಗೇನು ನಾವು ಹೇಳೋಕ್ಕಾಗಲ್ಲ. ಆದರೆ ಅದನ್ನು ಸರಿ ಮಾಡಿದಾಗ ಮನೆಯಲ್ಲಿ ಎಷ್ಟು ಬದಲಾವಣೆ ಆಗತ್ತೆ ಅಂತ ಮಾಡಿದಾಗ ಇನ್ನೂ ಸ್ವಲ್ಪ ಚೆನ್ನಾಗಿ ಆಗ್ಬೋದು, ಬಸವಣ್ಣನ ಇನ್ನೂ ಸ್ವಲ್ಪ ಹತ್ರನೇ ಆಗ್ಬೋದು. ಆದರೆ ಅದಕ್ಕೆ ಬೇಕಾಗಿಲ್ವೇ? ಆ ಕಾರಣದಿಂದಾಗಿ ಹೊರಗಡೆ ಹೋಗ್ತಕ್ಕಂಥ ಯುಜಿಡಿ ಇದ್ದಾಗ ಸಮಸ್ಯೆ ಆಗಲಾರದು. ಗ್ರಾಮಾಂತರಗಳಲ್ಲಿ ಇರ್ತಕ್ಕಂಥ ಎಷ್ಟು ಕಷ್ಟಪಟ್ಟು ಹೊಲ ಗದ್ದೆಗಳಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿ ರಾತ್ರಿ ಬಂದು ಮಲ್ಕೊಳ್ಳೋಕೆ ಬಂದಾಗ ಮನೆಯಲ್ಲಿ ಎಷ್ಟು ಸಮಸ್ಯೆಗಳಾಗತ್ತೆ. ಎಷ್ಟು ಬೆಳೆದ್ರೂ ನಮಗೆ ಕೈನಲ್ಲಿ ದುಡ್ಡು ನಿಲ್ತಾ ಇಲ್ಲ, ಯಾವ ದೇವ್ರು ಮಾಡಿದ್ರೂ ನಮ್ಗೆ ಒಳ್ಳೇದಾಗ್ತಾ ಇಲ್ಲ. ಇದು ಎಷ್ಟು ಜನ ಅಪ್ಲಿಕೇಶನ್ ಆಗ್ತಾರಮ್ಮ. ಎರಡನೇದಾಗಿ ಮಕ್ಕಳಿಗೆ ಸರಿಯಾದ ಟೈಮಲ್ಲಿ ಮದುವೆ ಆಗ್ತಾ ಇಲ್ಲ. ಮದುವೆ ಆದರೆ ಗಂಡ ಹೆಂಡತಿ ಚೆನ್ನಾಗಿಲ್ಲ, ಚೆನ್ನಾಗಿದ್ರು ಮಕ್ಕಳು ಹುಟ್ಟಿದ ಮಕ್ಕಳು ಚೆನ್ನಾಗಿಲ್ಲ, ಅವರಿಂದ ನಮಗೆ ಚೆನ್ನಾಗಿಲ್ಲ. ಇಡೀ ದೊಡ್ಡ ಕುಟುಂಬನೇ ಒಂದು ರೀತಿಯಲ್ಲಿ ಒಂದು ಮಾರ್ಕೆಟ್ ಆಗಿಬಿಡುತ್ತೆ. ಅಂದರೆ ಕ್ಲಾಶ್ ಮಾರ್ಕೆಟ್, ಯಾರು ಕಂಡ್ರೆ ಯಾರಿಗೂ ಆಗಲ್ಲ. ಈ ರೀತಿ ವೈಮನಸ್ಸಾಗೋದಕ್ಕೆ ಕಾರಣ ನಾವು ಕಟ್ಟಿರುವ ಮನೆಯಲ್ಲಿ ಅಟ್ಯಾಚ್ ಬಾತ್ರೂಮ್ ನಮಗೆ ಎಷ್ಟು ಸಮಸ್ಯೆಯನ್ನು ಕೊಡುತ್ತೆ ಅಂತಕ್ಕಂತಹ ಒಂದು ಲೆಕ್ಕಾಚಾರಕ್ಕೆ ಪ್ರತಿಯೊಬ್ಬರು ಅರ್ಥ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಅದು ಏನು ಹೇಳುತ್ತೆ ಅಂದರೆ, ಒಂದು ಕಸ ಹೊಡೆಯೋ ಪರ್ಕೆ ಕೂಡ ಬೆಡ್ರೂಮಲ್ಲಿ ಇರಬಾರ್ದು. ಕಸ ಹೊಡೆಯೋ ಪರ್ಕೆ ಕೂಡ ಬೆಡ್ರೂಮಲ್ಲಿ ಇರಬಾರ್ದು. ಯಾಕೆ ಅಂದರೆ ಮಲಗುವ ಜಾಗದಲ್ಲಿ ಸುಖ ಅನುಭವಿಸ್ಬೇಕು, ನೆಮ್ಮದಿಯಾಗಿರಬೇಕು, ಗಂಡ ಹೆಂಡತಿ ಚೆನ್ನಾಗಿರಬೇಕು, ಯಾವಾಗಲೂ ಅನ್ಯೂನ್ಯತೆಗೆ ಮಾತಾಡಬೇಕು, ಪ್ರೀತಿ ಶಾಶ್ವತವಾಗಿರಬೇಕು, ಇಷ್ಟಪಡ್ತಾರೆ ತಾನೆ. ಆ ರೀತಿ ಅಟ್ಯಾಚ್ ಬಾತ್ರೂಮ್ ಯಾರು ಬೆಡ್ರೂಮಲ್ಲಿ ಮಲಗೋ ಗಂಡ ಹೆಂಡತಿ, ಹೆಣ್ಣಿಗೆ ಭಯಂಕರವಾದ ಆಸೆ ಜಾಸ್ತಿ. ಅದನ್ನು ತೀರ್ಸೋಕ್ಕೆ ಇಡೀ ಕರ್ನಾಟಕದಲ್ಲಿ ಯಾರ ಕೈಲೂ ಆಗಲ್ಲ. ಆ ರೀತಿ ಅಟ್ಯಾಚ್ ಬಾತ್ರೂಮ್ ಇರ್ತಕ್ಕಂತಹ ಯಾರ ಮನೇಲಿಲ್ಲ ಸ್ವಾಮಿ, ಎಲ್ಲ ಮನೇಲೂ ಅಟ್ಯಾಚೇ ಫಸ್ಟ್ ಕೇಳ್ತಾರೆ. ಆದರೆ ನಾವು ನೆಮ್ಮದಿಯಾಗಿ ಬದುಕಬೇಕು ಅನ್ನೋರು ನಿಮ್ಗೆ ಕೇಳ್ದಂಗೆಲ್ಲ ಮನೆ ಕಟ್ಕೊಂಡ್ರೆ ನಿಮ್ಗೆ ನೆಮ್ಮದಿ ಹೆಂಗೆ ಬರುತ್ತೆ? ಭೂಮಿಯನ್ನು ದೇವರು ಅಂತ ಪೂಜೆ ಮಾಡೋ ನಾವು ಮನೆ ತುಂಬ ಬರೀ ಬಾತ್ರೂಮ್ ಟಾಯ್ಲೆಟ್ಗಳೇ ಹಾಕ್ಕೊಂಡ್ಬಿಟ್ರೆ ಹೆಂಗ್ರಿ ಮನೇಲಿ ನೀವು? ಅದಕ್ಕೊಂದು ಮಧ್ಯದಲ್ಲಿ ಒಂದು ದೇವ್ರ ಮನೆ ಅಂತೆ. ಯಾವ ಪುರುಷಾರ್ಥಕ್ಕಿದು? ಅಲ್ಲ, ಬೇಡವಾ? ಆದರೆ ಬೇಡವಾ ಅನ್ನೋದಕ್ಕಿಂತ ಹೆಚ್ಚಾಗಿ ಅಟ್ಯಾಚ್ ಇರೋದಕ್ಕೆ ಮೊದಲು ಮಧ್ಯದಲ್ಲಿ ಒಂದು ಬಾಗಿಲು ಕೊಡ್ತೀವಲ್ಲ, ಪೂರ್ವ ಪಶ್ಚಿಮ ಓಡಾಡ್ತೀವಲ್ಲಮ್ಮ ನಾವು, ಆ ಮಧ್ಯ ಭಾಗದಿಂದ ಆ ಭಾಗವನ್ನು ಒಂದು ಬ್ರೇಕ್ ಮಾಡಿದ್ರೆ ಅಟ್ಯಾಚ್ ಇದ್ದಂಗೆ ಇರುತ್ತೆ, ಬಟ್ ಬೆಡ್ರೂಮ್ಗೆ ಬಾತ್ರೂಮ್ ಸಪ್ರೇಟ್ ಆಗುತ್ತೆ. ಇದರಿಂದ ನಾವು ಪರಿವರ್ತನೆ ಮಾಡಿಕೊಂಡು ನೆಮ್ಮದಿಯಾಗಿರೋದಕ್ಕೆ ಅವಕಾಶ ಆಗತ್ತೆ. ಅದಕ್ಕೆ ಜಂಟಿ ನಾವು ಈಚೆ ಬರುವಂಗೆ ಇಲ್ಲ. ಅದು ಯಾವ ಮೂಲೆಗೆ ಹೋಗಿರುತ್ತೋ ಇದು ಟಾಯ್ಲೆಟ್ಟು, ಆ ದಿಕ್ಕಲ್ಲಿ ಟಾಯ್ಲೆಟ್ ಇರಬೇಕಾ ಬೇಡವಾ ಅಂತಕ್ಕಂಥ ದಿಕ್ಕಿನ ಹೆಚ್ಚಾಗಿ ಅದಕ್ಕೆ ಅಧಿಪತಿ ಯಾರು, ಆ ಮೂಲೆಗೆ ಮಾಸ್ಟರ್ ಬೆಡ್ರೂಮು ಸೌತ್ ವೆಸ್ಟ್ ಕಾರ್ನಲ್ಲಿ ಇರಬೇಕು ಅಂತ ಪುಸ್ತಕದಲ್ಲಿ ಬರವಣಿಗೆಯಲ್ಲಿ ಬರೆದು ಬಿಟ್ಟಿದ್ದಾರೆ. ಪಕ್ಕ ಮಾಸ್ಟರ್ ಬೆಡ್ರೂಮ್ ಇರಬೇಕು ಸೌತ್ ವೆಸ್ಟ್, ಇನ್ನೊಬ್ಬರು ಕುಬೇರ್ ಮೂಲೆ. ಓಕೆ, ಇದೆ ಸಾರೆ, ಇದ್ದ ಮೇಲೆ ಚೆನ್ನಾಗಿದೆಯಾ? ಅದು ನಿಮ್ಮ ಪ್ರಕಾರವಾಗಿ ಸೌತ್ ವೆಸ್ಟಲ್ಲಿ ಬೆಡ್ರೂಮ್ ಇರೋದು ಸರಿ, ನೆಮ್ಮದಿಯಾಗಿದ್ದೀರಾ ಗಂಡ ಹೆಂಡ್ತಿ? ಇಲ್ಲ. ಯಾಕೆ ಮತ್ತೆ? ಈಗ ಪುಸ್ತಕ ಬರ್ದೊಂದು ತಪ್ಪ, ಇದನ್ನು ಹೇಳ್ದೊಂದು ತಪ್ಪ, ಮನೆ ಕಟ್ದೊಂದು ತಪ್ಪ, ಏನಮ್ಮ? ಈಗ ಸಮಸ್ಯೆ ಯಾಕೆ ಬಂತಲ್ಲಿ? ಸೌತ್ ವೆಸ್ಟಲ್ಲಿ ಮಲಗೋ ರೂಮ್ ಇರಬೇಕು, ಸೌತ್ ಈಸ್ಟಲ್ಲಿ ಕಿಚನ್ ಬರಬೇಕು, ನಾರ್ತ್ ವೆಸ್ಟಲ್ಲಿ ಬಾತ್ರೂಮ್ ಬರಬೇಕು, ನಾರ್ತ್ ಈಸ್ಟಲ್ಲಿ ದೇವ್ರ ಮನೆ ಬರಬೇಕು. ಸರಿನಪ್ಪ ನಿಮ್ಮ ಶಾಸ್ತ್ರ? ಏನಾಗಿದೆ ಹಾಗಾದ್ರೆ ಮನೆ ಒಳಗಡೆ? ಎಲ್ಲ ಮೂಲೆಯಲ್ಲಿ ಎಲ್ಲವೂ ಇದೆ, ಮತ್ತೇನು ಕೆಟ್ಟಿದೆ ಹಾಗಾದರೆ? ಇದಕ್ಕೆ ಉತ್ತರ ಯಾರು ಕೊಡೋದು? ಚಾನ್ಸ್ ಇಲ್ಲ. ಕರ್ಕೊಂಡು ಬಂದು 6 ತಿಂಗಳಿಗೊಬ್ಬರು ಕರ್ಕೊಂಬನ್ನಿ ಒಂದು ಕಿಟಕಿ ಚೇಂಜ್ ಮಾಡಿ, ಇನ್ನೊಬ್ರು ಕರ್ಕೊಂಬನ್ನಿ ಬಾತ್ರೂಮ್ ಚೇಂಜ್ ಮಾಡಿ, ಇನ್ನೊಬ್ರು ಕರ್ಕೊಂಬನ್ನಿ ಮೆಟ್ಲು ಚೇಂಜ್ ಮಾಡಿ 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 ಕೊನೆಗೆ ಒಂದೇ ಉಳ್ಕೊಳ್ಳೋದು ಏನು? ಪಾಯ. ಮಿಕ್ಕದೆಲ್ಲ ಒಡೆದು ದುಡ್ಡು ಖರ್ಚು ಮಾಡ್ಕೊಳ್ಳೋದೆ. ಅವನು ಬಂದ ಇದು ಸರಿ ಇಲ್ಲ, ಇವನು ಬಂದ ಇದು ಸರಿ ಇಲ್ಲ. ಅದ್ಯಾವುದು ಸಿನಿಮಾನೂ ಕೂಡ ಬಂದಿತ್ತು, ಅದು ವಾಸ್ತು ಥರ ಏನೋ ಒಂದು ಬಂದಿತ್ತು. ಆದರೆ ಈ ರೀತಿಯಾಗಿರ್ತಕ್ಕಂತಹ ಒಂದು ಶಾಸ್ತ್ರ ಅಂತ ಒಂದು ಕೆಟ್ಟ ಅಪವಾದವನ್ನಾದ ಮೇಲೆ ಹೊರಿಸಿ ಬಾತ್ರೂಮ್ ಅಂತಕ್ಕಂಥದ್ದನ್ನು ನಾವು ಅಟ್ಯಾಚ್ ಮಲಗೋ ರೂಮ್ಗೆ ಯಾವ ಕಾರಣಕ್ಕೂ ಎಲ್ಲಿ ಸೇರಿಸಿದ್ದೀರಾ ನೀವು ಗಂಡ ಹೆಂಡತಿ ನೋಡ್ಕೊಳ್ಳಿ. ನಿಮಗೆ ನಿದ್ದೆ ಬರಲ್ಲ, ಗಂಡಸು ಆರಾಮಾಗಿ ನಿದ್ದೆ ಹೊಡಿತಾ ಇರ್ತಾನೆ, ಹೆಂಗಸು ಯೋಚನೆ ಮಾಡ್ಕೊಂಡು ಟಿ ವಿ ನೋಡಬೇಕು ಇಲ್ಲ ಮೊಬೈಲ್ ನೋಡಬೇಕು. ಬೆಳಿಗ್ಗೆ ಹೇಳಬೇಕಾದ್ರೆ ಅವ್ರ ಕಷ್ಟ ಹೇಳಕ್ಕೆ ಅಸಾಧ್ಯ. ಯಾಕೆ ಅಂದರೆ ಮಲ್ಕೊಂಡ್ರೆ ನಿದ್ದೆ ಬರಲ್ಲ, ಅರ್ಧ ರಾತ್ರಿವರೆಗೂ ಹೆಂಗೋ ಟೈಮ್ ಪಾಸ್ ಮಾಡೋದು,
ಅಥವಾ ಎಚ್ಚರಿಕೆ ಆಗೋದು. ಬೆಳಿಗ್ಗೆ ಎದ್ದ ತಕ್ಷಣ ಗಂಡನ ಮೇಲೆ ಹೆಂಡತಿ ಮೇಲೆ ಗಂಡ ಬೀಳ್ತಾ ಇರು, ಕದನ ಮಾಡ್ಕೋತಾ ಇರು. ಯಾಕೆ ಅಂದರೆ ನಿದ್ದೆ ಸರಿ ಇಲ್ಲ ಅಂದರೆ ಕೋಪ ಬಂದೇ ಬರುತ್ತೆ. ಗಂಡ ಬೆಳಗ್ಗೆ ಎದ್ದು ಹೇಳ್ತಾನೆ, ಯಾಕೆ ತಿಂಡಿ ಮಾಡಿಲ್ಲ, ಟೈಮ್ ಆಯಿತು, ಮಕ್ಳಿಗೆ ಕಳಿಸ್ತಿಲ್ಲ, ನನಗೆ ಕೊಡಲಿಲ್ಲ, ಶುರು ರಾಕ್ಪಾಟ್. ಆದರೆ ಈ ಅಟ್ಯಾಚ್ ಬಾತ್ರೂಮಿಂದ ಗಂಡ ಹೆಂಡತಿ ನೆಮ್ಮದಿ ಹಾಳಾಗ್ತಾ ಇದೆ, ಆರೋಗ್ಯ ಹಾಳಾಗಿದೆ ಅನ್ನೋ ಸತ್ಯ ಯಾವತ್ತು ಗೊತ್ತಾಗೋದು? ಒಂದು ಕಡೆಯಿಂದ ಮನೆ ಕ್ಲೀನ್ ಮಾಡ್ಕೊಂಬಂದ್ಬಿಡಿ, ಹೊಡ್ಕೊಂಡು ಕಟ್ಟಿಸ್ತಾನೆ ಬನ್ನಿ, ಆಗಲ್ಲ. ಇಲ್ಲಿ ನಿಜವಾದ ವಿಚಾರ ಏನಂದರೆ, ಹೊರಗಡೆ ಡೋರ್ ತೆಗೆದೇ ಹೊರಗೆ ಬಂದೇ ಹೋಗಬೇಕು, ಬಾತ್ರೂಮ್ಗೆ ಆ ರೀತಿ ಇಟ್ಕೋಬೇಕು. ಇರೋದ್ರಲ್ಲಿ ಸ್ವಲ್ಪ ನಿಮಗೆ ಕ್ಲಾರಿಟಿ ಸಿಕ್ಕತ್ತೆ. ಆದರೆ ಮಂಚದಿಂದ ಇಳಿದ ತಕ್ಷಣ ಪಕ್ಕಕ್ಕೋ ಎಡಗಡೆಗೋ ಬಲಗಡೆಗೋ ಅಟ್ಯಾಚ್ ಟಾಯ್ಲೆಟ್ ಇಟ್ಕೊಂಡ್ರೆ ದಾಂಪತ್ಯ ಯಾವ ಕಾರಣಕ್ಕೂ ಅದ್ರ ಮಧ್ಯೆ ಒಂದು ಕಿತ್ತೋಗಿರೋ ಟಿ ವಿ, ಮುಗಿದೋಯ್ತು ಕತೆ. ಇನ್ನು ಕೆಲವರು ಅಲ್ಲೇ ಡ್ಯೂಟಿ ಕೆಲಸ ಮಾಡೋರಿದ್ರೆ ಅದೊಂದು ಸೆಟ್ಟು ಇಟ್ಕೊಂಡಿರ್ತಾರೆ. ಅದ್ರ ಪಕ್ಕದಲ್ಲಿ ಹೆಂಡ್ತಿದು ಒಂದು ಮೊಬೈಲು, ಗಂಡನ ಮೊಬೈಲು. ಇಷ್ಟೂ ಬೆಡ್ರೂಮ್ ಒಳಗಡೆ ವರ್ಕ್ ಆದಮೇಲೆ ಬರ್ತಕ್ಕಂತಹ ಒಂದು ವಿಚಾರಗಳು, ತರಂಗಗಳು ಗಂಡು ಹೆಣ್ಣಿಗೆ ಯಾವ ಮಟ್ಟಕ್ಕೆ ತಲೆ ಕೆಡಿಸಿದೆ ಸ್ವಲ್ಪ ಯೋಚನೆ ಮಾಡಿ. ವೈಜ್ಞಾನಿಕವಾಗಿ ಯೋಚನೆ ಮಾಡಬೇಕಲ್ಲಮ್ಮ. ಎಲ್ಲ ದೇವರೇ ಅಂತ ಪ್ರಶ್ನೆ ಹೇಳ್ತಾ ಇಲ್ಲ. ನಾವು ಭಗವಂತ ನಮಗೆ ಕೊಟ್ಟಿರ್ತಕ್ಕಂಥ ಕಣ್ಣು, ಮೂಗು, ಬಾಯಿ ಎಲ್ಲೆಲ್ಲಿ ಡಿಸ್ಟೆನ್ಸ್ ಇಡಬೇಕು ಅಷ್ಟನ್ನೇ ನೀಟಾಗಿ ಇಟ್ಟಿದ್ದಾನೆ. ಅದನ್ನು ನೋಡಿಕೊಂಡು ಮನೆಯನ್ನು ವಿಂಗಡಣೆ ಮಾಡಿ. ನಿಮ್ಮ ದೇಹವನ್ನು ಒಂದು ಸಲ ಮನೆ ಕಟ್ಟಕ್ಕೆ ಯಜಮಾನನಿಗೆ ಒಂದೇ ಒಂದು ಸಂದೇಶ ಏನಂದರೆ, ಮೊದಲು ಕನ್ನಡಿ ಮುಂದೆ ತನ್ನ ದೇಹವನ್ನು ತಾನು ನೋಡ್ಕೋಬೇಕು. ನನಗೆ ಕಣ್ಣು ಎಷ್ಟು ಪ್ರಮಾಣದಲ್ಲಿ ಭಗವಂತ ಇಟ್ಟಿದ್ದಾನೆ, ಮೂಗು ಎಷ್ಟು ಪ್ರಮಾಣದಲ್ಲಿ ಇಟ್ಟಿದ್ದಾನೆ, ನಮ್ಮ ದೇಹದಲ್ಲಿರ್ತಕ್ಕಂಥ ಎಲ್ಲ ನಡೀತಕ್ಕಂಥ ಪ್ರಕ್ರಿಯೆಗಳು ಯಾವ್ಯಾವ ಸಮಯಕ್ಕೆ ಏನೇನು ನಡಿಬೇಕು, ಏನೇನು ಚೆನ್ನಾಗಿ ಆಗಬೇಕು, ಎಷ್ಟು ನೆಮ್ಮದಿಯಾಗಿರಬೇಕು, ಇದೆಲ್ಲ ಕನ್ನಡಿ ಮುಂದೆ ನಿಂತ್ಕೊಂಡು ಮನೆ ಪ್ಲ್ಯಾನ್ ಹಾಕ್ಸ್ಬೇಕು. ಈ ರೀತಿ ಹೇಳಿದ್ರೆ ಪ್ಲ್ಯಾನ್ ಹಾಕೊಂಡು ಎದ್ನೋ ಬಿದ್ನೋ ಓಡೋಗ್ಬಿಡ್ತಾನೆ. ಯಾಕೆನೋ ಅವ್ನಿಗೆ ಹೇಳೋದು ಒಂದೇ, ನಿಮ್ಗೆ ಎಷ್ಟು ರೂಮ್ ಬೇಕು ಅಂತಾನೆ, ಇಷ್ಟು ಸೈಟು ಅಂತಾನೆ, ಗೇಟ್ ಹೊಡಿತಾನೆ, ಕಟ್ಕೊ ಹೋಗಂತಾನೆ. ಆದರೆ ನಮಗೇನು ಅಂದರೆ ವಿಶಾಲವಾಗಿರಬೇಕು ಅನ್ನೋದು ಒಂದೇ ಗೊತ್ತೇ ಹೊರತು, ವಿಶಾಲವಾಗಿರೋದೋ ಚಿಕ್ಕದಾಗಿರೋದೋ ಆ ಭಾಗವನ್ನು ನಾವು ಎಷ್ಟು ಮಟ್ಟಿಗೆ ಬಳಸಬೇಕು. ಪ್ಲ್ಯಾನ್ ಹಾಕೋರು ಗೊತ್ತಾ? ಪ್ಲ್ಯಾನ್ ಕೇಳೋರು ಗೊತ್ತಾ? ಇಲ್ವಲ್ಲ. ಮತ್ತು ಹಾಗಿದ್ದ ಮೇಲೆ ನಾವು ಶಾಸ್ತ್ರ ಕೇಳೋಕ್ಕೆ ಮನೆ ಒಳಗಿರುವಂಥ ಶಾಸ್ತ್ರಗಳು ಉತ್ಪತ್ತಿ ಆಗತ್ತೆ. ಯಾಕೆ ಅಂದರೆ ಮಗಳ ಮದುವೆ ಆಗ್ತಾ ಇಲ್ಲ, ಮಗನ ಮದುವೆ ಆಗ್ತಾ ಇಲ್ಲ, ಮದುವೆ ಆಯಿತು ಸೊಸೆ ಹೊಟ್ಟೋದ್ಲು, ಇಲ್ಲ ಮಗಳು ಬಿಟ್ಬಿಟ್ರು. ಈ ಎಲ್ಲ ವಿಚಾರಗಳು, ಪ್ರೀತಿ ಅಂತಕ್ಕಂತಹ ಒಂದು ವಿಚಾರ ಮನೆ ವಾಸದ ಮನೆಯಲ್ಲಿ ಸತ್ತೋಗೋದುವುದಕ್ಕೆ ಕಾರಣ ನಮ್ಮ ಒಂದು ಮ್ಯಾನೇಜ್ಮೆಂಟ್. ನಮ್ಮ ಪ್ರಕಾರ ಮನೆ ಕಟ್ಟೋದು, ನಮ್ಮ ಅನುಕೂಲಕ್ಕೆ ಮನೆ ಕಟ್ಟೋದು ಅಂತ ಹಿಡಿದು ನಮ್ಮ ಮನೆಯಲ್ಲಿರ್ತಕ್ಕಂಥ ಎಲ್ಲರ ಸಮಸ್ಯೆಗಳಿಗೆ ನಾವೇ ಹೊಣೆಗಾರರಾಗಿರ್ತೇವೆ ಅಂತ ಪ್ರತಿ ಮನೆಯ ಯಜಮಾನ ತಿಳ್ಕೊಂಡ್ರೆ ಭಾರಿ ಒಳ್ಳೆಯದು. ಅದನ್ನು ಬಿಟ್ಬಿಟ್ಟು ವಿವೇಕಾನಂದನ ಥರ ಇರಿ, ಎಷ್ಟು ಅದ್ಭುತವಾದ ಮೆಸೇಜ್ ಕೊಡ್ತೋ ಹುಡುಗಿಯನ್ನೇ ತುಂಬ ಖುಷಿ ಆಗ್ತಾ ಇದೆ. ಬಸವಣ್ಣನ ಥರ ಇರಿ, ರಾಮಕೃಷ್ಣ ಪರಮಹಂಸರ ಥರ ಇರಿ, ಶಿವಕುಮಾರ ಸ್ವಾಮೀಜಿ ಥರ ಇರಿ ಅಂದರೆ ನಾವೇನೂ ಇದಕ್ಕೆ ಉತ್ತರ ಕೊಡೋಕ್ಕಾಗಲ್ಲ. ಇಂತಿಂಥ ಜನ ಬೇಕಾದಷ್ಟು ಜನ ಇದೆ ಪ್ರಪಂಚದಲ್ಲಿ. ಆದರೆ ಬಸವಣ್ಣ ಹುಟ್ಟಿದ್ದು ನಾವು ಹುಟ್ಟಿದ್ದೀವಾ? ಇಲ್ಲ. ಅವ್ರು ಬಂದಿದ್ದೇ ವಿಚಾರ ಬೇರೆ, ನಮ್ಮ ಬಂದಿರೋ ದಾರಿನೇ ಬೇರೆ. ನಾವು ಏನೋ ಆಗಕ್ಕೆ ಹೋದಾಗ ಜೀವನ ಎಲ್ಲ ಸಾವಲ್ಲೂ ಕೂಡ ನಮಗೆ ನೆಮ್ಮದಿ ಸಿಕ್ಕಲ್ಲ. ಆದರೆ ಅವ್ರನ್ನ ಸ್ಮರಣೆ ಮಾಡ್ಕೋಬೇಕು, ಅವ್ರ ದಾರಿಯಲ್ಲಿ ನಡೆಯೋದಕ್ಕೆ ಪ್ರಯತ್ನ ಮಾಡಬೇಕೇ ಹೊರತು ಅವರಂತೆ ಅನುಕರಿಸ್ತೀನಿ ಅಂತಂದರೆ ಸಾಧ್ಯನೇ ಇಲ್ಲ. 2-3 ಜನ್ಮ ಎತ್ತಬೇಕಾಗತ್ತೆ. ಯಾವುದನ್ನು ಯಾವುದೇ ಕಾರಣಕ್ಕೂ ದೇವರನ್ನ ಹೋಲಿಕೆ ಮಾಡೋದು, ಪ್ರಸಿದ್ಧಿಯಾಗಿರ್ತಕ್ಕಂಥವ್ರನ್ನ ಹೋಲಿಕೆ ಮಾಡ್ಕೊಂಡು ಬದುಕಕ್ಕೆ ಹೋಗೋದು, ಈ ಕೆಟ್ಟ ಅಭ್ಯಾಸಗಳನ್ನ ಬಿಟ್ಟರೆ, ಮಕ್ಕಳಿಗೆ ಇದನ್ನು ಹೇಳೋದು ಬಿಟ್ಟರೆ ಭಾರಿ ಒಳ್ಳೆಯದು. ಒಬ್ಬರಿಂದ ಒಬ್ಬರಿಗೆ ಹೋಲಿಕೆ ಕೊಡಬೇಡಿ. ಮಕ್ಕಳಿಗೂ ಹೇಳ್ತಾರೆ, ನೀನು ಡಾಕ್ಟ್ರು, ನೀನು ಇಂಜಿನಿಯರ್ ಆಗು, ನೀನು IAS ಮಾಡು, ನೀನು IPS. ನೀವೇ ಅಮ್ಮನ ಸೃಷ್ಟಿ ಮಾಡುವಂಥ ಲೆಕ್ಕಾಚಾರಕ್ಕೆ ನಿಮ್ಗೆ ಅಧಿಕಾರ ಇಲ್ಲ. ಹಾಗಿದ್ಮೇಲೆ ಎಲ್ಲರಿಗೂ ಮಕ್ಕಳಾಗಲೇಬೇಕು. ಕೆಲವ್ರಿಗೆ ಯಾಕೆ ಮಕ್ಕಳಾಗಿಲ್ಲ? ಇದು ಭಗವಂತನ ಶಿಕ್ಷೆ. ಹಿಂದಿನ ಜನ್ಮದಲ್ಲಿ ನೀನು ಮಗುವನ್ನು ಪಡ್ಕೊಳ್ಳೋಕ್ಕೆ ಎಷ್ಟು ಔದ್ಗುಮ್ನ ಆಟ ಆಡಿ, ಬೇಡ ಅಂತೇಳಿ ಅಬಾಷನ್ ಮಾಡಿ ತೊಟ್ಟಿಲಿ ಬ್ಯಾಸ್ಕೆಟಲ್ಲಿ ಹಾಕಿರ್ತಕ್ಕಂಥ ಕರ್ಮದ ಫಲ ಈ ಜನ್ಮದಲ್ಲಿ ನಿನಗೆ ಮಗು ಇಲ್ಲ ಅಂತ ಪನಿಷ್ಮೆಂಟ್ ದೇವ್ರು ಕೊಟ್ಟಿರ್ತಾನೆ. ನಾವು ಆ ಮಗು ಮಾಡ್ಕೊಳ್ಳೋಕ್ಕೆ IAS IPF ಏನೇನೋ ಮಾಡ್ಕೋತಿರಲ್ಲ, ಯಾವ ಪುರುಷಾರ್ಥಕ್ಕಿದು? ಭಗವಂತ ಮಗು ಕೊಟ್ಟಿಲ್ಲ ಅಂದಮೇಲೆ ನಿಮಗೆ ಶಿಕ್ಷೆ ಅದು. ನೀವು ಅಂದ್ಕೊಂಡಿರ್ತೀರಾ ನಾವೇನು ಮಾಡೋದು ಯಾರಿಗೂ ಗೊತ್ತಿಲ್ಲ, 4 ಗೋಡೆ ಮಧ್ಯ ಅಂತ. ನಿಮ್ಮ ಕುಂಡಲಿಯನ್ನು ನೋಡಿದ್ರೆ ಎಲ್ಲ ಜಾಲಾಡಿಸ್ಬೋದು. ಎಷ್ಟು ಮಕ್ಕಳನ್ನ ನೀವು ಕೊಲೆ ಮಾಡಿದ್ದೀರಾ, ಎಷ್ಟು ಮಕ್ಕಳು ಅವೇ ಕೊಲೆ ಆಗಿದೆ ಅಂದರೆ ಅಬಾಷನ್ ಮಾಡಿರೋದು. ಆಮೇಲೆ ಕೊಲೆ ಅಂತ ಅಂದ್ರೆ ಬೇರೆ ತಿಳ್ಕೊಂಬಿಟ್ಟಿರೋ, ದಯವಿಟ್ಟು ಅಬಾಷನ್ ಕೊಲೆ ಅಲ್ವೇನಮ್ಮ? ಇವರೇ ಮಾಡಿಸಿರ್ಬೋದು, ಅದೇ ಆಗಿರ್ಬೋದು, ಕೊಲೆನೇ. ಒಂದು ಮಗುವನ್ನು ಕೊಲೆ ಮಾಡಿದ್ರೆ ಇನ್ನೊಂದು ಮಗು ಹಿಂದೆ ಮುಂದೆ ಹುಟ್ಟಿದ್ದು ಯಾವ ಕಾರಣಕ್ಕೂ ಚೆನ್ನಾಗಿರಲ್ಲ. ಯಾಕೆ? ನಿಮಗೆ ಕೊಲೆ ಮಾಡೋಕ್ಕೆ ಅಧಿಕಾರ ಕೊಟ್ಟಿದ್ಯಾರು? ಮಗು ಬೇಕು ಅಂತ ನೀವು ಪಡ್ಕೊಳ್ಳೋಕ್ಕೆ ದೇವರು ನಿಮಗೆ ಅವಕಾಶ ಕೊಟ್ಟಿಲ್ಲ. ಹಾಗಿದ್ದ ಮೇಲೆ ಪ್ರಾಣ ಕೊಡೋಕ್ಕೂ ನಿಮಗೆ ಗೊತ್ತಿಲ್ಲ,
ಪ್ರಾಣ ತೆಗಿಯೋಕ್ಕೂ ನಿಮ್ಗೆ ಗೊತ್ತಿರಬಾರ್ದು. ಈ ಸತ್ಯವನ್ನು ಅರ್ಥ ಮಾಡ್ಕೋಬೇಕಂದ್ರೆ ಮನೆಯನ್ನು ನಾವು ಸರಿಯಾದ ಕ್ರಮದಲ್ಲಿ, ಸೈಟ್ ಎಷ್ಟಿದೆ ಅನ್ನೋದು ಮುಖ್ಯ ಅಲ್ಲ, ಆ ಇರೋ ಸೈಟನ್ನು ನಾವು ಹೇಗೆ ಬಳಸಬೇಕು ಅಂತ ತಿಳ್ಕೊಳ್ತಕ್ಕಂಥದ್ದು ಶಾಸ್ತ್ರೀಯ ಪದ್ಧತಿ ಆಗತ್ತೆ. ನಾವು ಯಾವ ಮೂಲೆಯಲ್ಲಿ ಯಾವುದು ಬರಬೇಕು ಅಂತ ಮಾಡ್ಕೊಂಡಿರೋರು ಎಷ್ಟು ಜನ ಬೇಕಾದ್ರೆ ಕೇಳಿ, ಯಾರು ನೆಮ್ಮದಿಯಾಗಿದ್ರೆ ಕೇಳೋಣ. 4 ಮೂಲೆ ತಿಳ್ಕೊಂಬಿಟ್ಟು 4 ಮೂಲೆಗೆ 4 ಇದಾಕೊಂಬಿಟ್ಟು ನಾವು ಚೆನ್ನಾಗಿ ಬದುಕ್ತೀನಿ ಅಂದರೆ ಯಾಕೆ ಹೆಂಗೆ ಚೆನ್ನಾಗಿರ್ತೀರಾ ನೀವು? ಸಾಧ್ಯ ಇಲ್ಲ. ಮನೆ ಇರ್ತಕ್ಕಂಥ ನಿವೇಶನ ಎಷ್ಟು ಅಡಿ ಅಂತರದಲ್ಲಿದೆ, ಅದನ್ನು ಹೇಗೆ ನಾವು ಬಳಸಬೇಕು, ಬಳಸೋದ್ರಲ್ಲಿ ನಾವು ತಿಳ್ಕೊಳ್ತಕ್ಕಂಥ ಜಾಣ್ಮೆ ಇದೆಯಲ್ಲ, ಇದು ಶಾಸ್ತ್ರೀಯ ಪದ್ಧತಿ. ಅಂದರೆ ಸೂರ್ಯನನ್ನು ಚಂದ್ರನನ್ನು ಇವರಿಬ್ಬರು ನಮಗೆ ಯಾರೋ ಮಾಡದೇ ಇರತಕ್ಕಂಥ ದೇವರು, ಹೌದಲ್ಲಮ್ಮ? ಇವರಿಬ್ಬರಿಗೆ ನಾವು ಬೆಲೆ ಕೊಡಬೇಕು ಮನೆ ಒಳಗಡೆ ಅಷ್ಟೇ. ಸೂರ್ಯನಿಗೆ ಬೆಲೆ ಕೊಡಿ, ಚಂದ್ರನಿಗೆ ಬೆಲೆ ಕೊಡಿ. ಇದು ಎರಡೂ ಇರ್ತಕ್ಕಂಥದ್ದು. ಬುದ್ಧಿ ಬರೋದು ಸೂರ್ಯನಿಂದ, ಮನಸ್ಸು ಚೆನ್ನಾಗಿರೋದು ಚಂದ್ರನಿಂದ. ಇದು ಎರಡನ್ನೂ ಸರಿಯಾಗಿ ಬ್ಯಾಲೆನ್ಸ್ ಮಾಡಿ ಕರ್ಕೊಂಡೋಗುವಂಥ ಬುದ್ಧಿವಂತನಾಗಿರ್ತಕ್ಕಂತಹ ಒಳ್ಳೆಯ ಬುದ್ಧಿ ಬರಬೇಕು ಅಂದರೆ ಗುರುಗ್ರಹದಿಂದ. ಆ ಗುರು ಬೃಹಸ್ಪತಿ ಅಂತ ಹೇಳ್ತೀವಿ. ಸೂರ್ಯ ಚಂದ್ರ ಆ ಕಡೆ ಈ ಕಡೆ ಕೊನೆ ಬಾಗಿಲಲ್ಲಿ ಇರ್ತಾರೆ. ಇವರು ಎರಡಕ್ಕೆ ಮಧ್ಯೆ ಕರೆಕ್ಟಾಗಿ ಬರ್ತಾರೆ ಗುರುಗ್ರಹ. ಅವರೇ ನಿಮಗೆ ಶುಭ, ಆರೋಗ್ಯ, ಸಮೀಕ್ ಮದುವೆ, ಸಮೀಕ್ ಮಗು, ಊಟ ಮಾಡೋಕ್ಕೆ ಕರೆಕ್ಟಾಗಿ ಟೈಮ್ ಸರಿಗೆ ಮನೆಗೆ ಬರೋದು. ಇಲ್ಲ ಅಂದರೆ 10 ಗಂಟೆಗೆ ತಿಂಡಿ ತಿನ್ನೋದು, 12ವರೆಗೆ ತಿಂಡಿ ತಿನ್ನಬೇಕಾಗತ್ತೆ. ಮಧ್ಯಾಹ್ನ ಊಟ 4 ಗಂಟೆಗೆ ಮಾಡಬೇಕಾಗತ್ತೆ. ರಾತ್ರಿ ಊಟ 10:30 11 ಗಂಟೆಗೆ ಎಲ್ಲ ಮಲ್ಕೊಂಡ ಮೇಲೆ ತಿನ್ಕೊಂಡು ಮಲ್ಕೋಬೇಕಾಗತ್ತೆ. ಇದೆಲ್ಲವೂ ಸಮಯ ಪ್ರಜ್ಞೆಯನ್ನು ಹಾಳು ಮಾಡ್ತಕ್ಕಂಥದ್ದು ಯಾವುದು ಅಂದರೆ ಗುರುವಿನ ಅನುಗ್ರಹ. ಆ ಗುರು ಪಂಚಾಂಗದಲ್ಲಿ ಇಲ್ಲ, ನಿಮ್ಮ ವಾಸದ ಮನೆಯಲ್ಲಿ ಗುರುಗ್ರಹ ಇರೋದು. ಈ ಸತ್ಯವನ್ನು ಇವತ್ತು ಹೊಸದಾಗಿ ಹೇಳ್ತಾ ಇಲ್ಲ, ಸಾಕಷ್ಟು ಕಾಲದಿಂದನೂ ಹೇಳ್ತಾ ಬರ್ತಾ ಇದ್ದೀನಿ. ಪಂಚಾಂಗದಲ್ಲಿ ಇರ್ತಕ್ಕಂಥ ಗ್ರಹಗಳಿಗಿನ್ನ ನಿಮ್ಮ ವಾಸದ ಮನೆಯಲ್ಲಿರುವಂಥ ಗ್ರಹಗಳನ್ನು ನೀವು ಗುರುತಿಸಲೇಬೇಕು. ನೀವು ಗುರ್ಸಕ್ಕೆ ನಿಮಗೆ ಗೊತ್ತಿಲ್ಲ, ಈಗ ಬೇರೆಯವರು ಅದಕ್ಕೆ ನಿಮಗೆ ಸಿಕ್ಕಲ್ಲ. ಮತ್ತು ಹೇಗೆ ನೆಮ್ಮದಿಯಾಗಿರ್ತೀರ? ಸ್ವಲ್ಪ ಯೋಚನೆ ಮಾಡಿ. ಪ್ರತಿಯೊಂದಕ್ಕೂ ನಾವು ಸಮಸ್ಯೆ ಅಂದ್ಕೊಂಡೇ ಬದುಕ್ರೆ ತೃಪ್ತಿ ಯಾವಾಗ ಸಿಗತ್ತೆ? ತೃಪ್ತಿ ಯಾವುದು ಅಂದರೆ ಮನೆ ಕಟ್ಟಿದಾಗ ತೃಪ್ತಿ ಅಂತ ಸಿಕ್ಕಿದ್ರೆ ಮನೆಯಲ್ಲಿ ವಾಸ ಮಾಡುವ ಎಲ್ಲರಿಗೂ ತೃಪ್ತಿ ಸಿಗತ್ತೆ. ಅದು ಯಾವ ನಕ್ಷತ್ರದಲ್ಲೂ ಹುಟ್ಟಿರಲಿ. ಆದರೆ ಕೇಳಿಕೊಂಡು ಯೋಗ ಇದೆಯಾ ಅಂತಕ್ಕಂಥದ್ದಕ್ಕೆ ನಾನು ಯೋಗ್ಯತೆ ಅಂತ ಹೇಳಿದ್ದೀನಿ. ಕಾರಣ ನಿಮ್ಗೆ ಸ್ವಲ್ಪ ಭಯ ಜೊತೆಗೆ ಕೋಪ ಬರಬೇಕು. ಯಾಕ್ರಿ ಇಲ್ಲ, ನಾವು ತಿಳ್ಕೊತೀವಿ. ಆ ಕೆಚ್ಚದೆಯನ್ನು ನೀವು ಓಪನ್ ಮಾಡ್ಕೊಳ್ಳಿ, ವಿಷಯವನ್ನು ತಿಳ್ಕೊಳ್ಳಿ. ತಾಳ್ಮೆಯಿಂದ ಇದನ್ನು ಫಸ್ಟು ನಿವೇಶನದ ಎಷ್ಟು ಅಳತೆ ಇದೆ, ಈ ಅಳತೆಯನ್ನು ಕರೆಕ್ಟಾಗಿ ತಿಳ್ಕೊಂಡು ಇದನ್ನು ಯಾರು ಸರಿಯಾದ ಮಾಹಿತಿ ಕೊಡ್ತಾರೆ ಅಂತ ಫಸ್ಟ್ ಡಿಸೈಡ್ ಮಾಡಿ. ಸಿಕ್ಕದವ್ರ ಕಡೆ ಎಲ್ಲ ಹೋಗ್ಬಿಟ್ಟು ಕೇಳ್ಕೊಂಡು ಮನೆ ಕಟ್ಟಾದ್ಮೇಲೆ ಪರದಾಡಬೇಡಿ. ಇಡೀ ಕುಟುಂಬವ ನೆಮ್ಮದಿಯಾಗಿರಬೇಕು, ತೃಪ್ತಿಯಾಗಿರಬೇಕು ಅಂತಕ್ಕಂತಹ ಸತ್ಯಾಂಶವನ್ನು ನೀವು ನಿವೇಶನವನ್ನು ಬಳಸ್ತಕ್ಕಂಥ ಗೊತ್ತು ಗುರಿ ಇಲ್ಲದೆ ಇರತಕ್ಕಂಥ ರೀತಿಯಲ್ಲಿ ಮನೆ ಕಟ್ಟೋದನ್ನು ದಯವಿಟ್ಟು ಮಾಡಬೇಡಿ. ವಂಶ ಪಾರಂಪರ್ಯ ನೀವು ಮಾಡೋ ಸತ್ತೋಗ್ತೀರಾ, ನಿಮ್ಮ ಮಕ್ಕಳು ಅನುಭವಿಸ್ತಾರೆ, ಅವ್ರು ಸತ್ತೋಗ್ತಾರೆ, ಅವ್ರ ಮಕ್ಕಳು ಅನುಭವಿಸ್ತಾರೆ. ಇದೇ ಜನ್ಮ ಜನ್ಮಾಂತರದ ಕರ್ಮ ಆಗಿದೆಯೇ ಹೊರತು ನೀವು ಮಾಡಿರೋ ಮನೆ, ನೀವು ಕಟ್ಟಿರೋ ಮನೆಯೇ ಜನ್ಮಾಂತರ ಕರ್ಮನೇ ಹೊರತು ಏನೋ ಮಾಡಿಬಿಟ್ಟಿದ್ದೀನಿ, ಅನ್ಯಾಯ ಮಾಡಿದ್ದೀನಿ ಅಂತ ಯಾರು ಯೋಚನೆ ಮಾಡಬೇಡಿ. ನಿಮ್ಮ ಮನೆ ನಿಮ್ಮ ಜನ್ಮಗಳಲ್ಲಿರ್ತಕ್ಕಂಥ ಸತ್ಯಾಂಶವನ್ನು ತೆರೆದಿಡುತ್ತೆ. ಜೀವನದಲ್ಲಿ ನೆಮ್ಮದಿಯಾಗಿರಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಸರಿ ಗುರುಜಿ, ಇನ್ನು ಸಾಕಷ್ಟು ವಿಚಾರವನ್ನು ನಮ್ಮ ಕಾರ್ಯಕ್ರಮದಲ್ಲಿ ವೀಕ್ಷಕರಿಗಾಗಿ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರುಜಿ, ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ.